ಹೋಪ್ ಒಳ್ಳೇದೇ. ಒಂದು ಆಪ್ಷನ್ ಇಟ್ಕೋಬೇಕು. ಹೋಪ್ ಹೋಪ್ 5 years 10 years ಹೋಗ್ಲಿ. ಹೋಪ್ ಎಕ್ಸಾಮ್ ಬರಿತೀರಮ್ ಯಾವ್ದೇ ಇರ್ಲಿ ಬರಿತೀರಮ್. ಬಟ್ ಒಂದು ಆಪ್ಷನ್ ಸಿಗ್ಲಿಲ್ಲ ಅಂದ್ರೆ ಆಪ್ಷನ್ ಇಟ್ಕೋಬೇಕು. ಒಂದ್ ಸಪ್ರೇಟ್ ಬಟ್ ಇದನ್ನೇ ಇಟ್ಕೊಂತೋದ್ರೆ ಒಂದ್ ಏಜ್ ನಮ್ದು ಮುಗಿತದಲ್ಲ, ಅವಾಗ ಪ್ರಾಬ್ಲಮ್ ಮತ್ತೆ ಆಗ್ತದ. ಇಲ್ಲ ಏನ್ ಮಾಡಕ್ ಆಗಲ್ಲ. ಆಗ ಆ ಮತ್ತೆ ಪ್ರಾಬ್ಲಮ್ ಸೊಲ್ಯೂಷನ್ ಬರಲ್ಲ. ಝೀರೋ ಇಂದ ಚಾಲು ಮಾಡೋದಾಗ್ತದ ನಾವು ಮತ್ತೆ. ಇಲ್ಲ ಯಾಕಂದ್ರೆ ಇವಾಗ ಒಂದು ಆಪ್ಷನ್ ಆಗಿ ಏನೇನೋ ಒಂದು ಜಾಬ್ ಇಲ್ಲ ಒಂದು ಬಿಸ್ನೆಸ್ ಐಡಿಯಾ ಎದ್ರಾಗನಾಗ್ಲಿ, ಏನೇ ಇರ್ಲಿ, ಬಿಸ್ನೆಸ್ ಸಣ್ಣದಿರ್ಲಿ ದೊಡ್ಡದಿರ್ಲಿ, ಒಂದು ಇಟ್ಕೊಂಡಿರ್ಬೇಕು ಸೈಡ್ಗೆ. ಸಣ್ಣದು, ಯಾಕಂದ್ರೆ ಅಲ್ಲಿ ಫೇಲ್ ಆದ್ರೂ ಪಾಸ್ ಆದ್ರೂ ಇದ್ರಾಗ ಬಂದಿರ್ಬೇಕು ನಾವು. ನಾವು ಸಣ್ಣ ಇನ್ಕಮ್ ಆದ್ರೂ ಬರ್ತಿರ್ತದಣ್ಣ ಇಲ್ಲಿ. ಅಟ್ ಲೀಸ್ಟ್ 20,000 ಪರ್ ಮಂತ್ ಬರ್ತಿರ್ಬೇಕು. ಸರ್ವೈವ್ ಆಗ್ತಿರ್ತದಣ್ಣ ಹಂಗೆ ಜೀವನ. ಸ್ಟಾಪ್ ಅಂದ್ರೆ ಇಲ್ಲಾಂದ್ರೆ ಆಗಿಲ್ಲ ಹಂಗೆ. ಹೆಂಗಾಗ್ತದಂದ್ರೆ ಹೋಪ್ ಇಟ್ಕೊಂಡ್ಮೇಲೆ ಲಾಸ್ಟ್ 5 years 10 years ಆದ್ಮೇಲೆ ಏನು ಸಿಕ್ಕಿಲ್ಲ ಅಂದ್ರೆ ಆ ಏಜ್ ಅಲ್ಲಿ ನಮ್ಗ ಥಿಂಕಿಂಗ್ ಬರಲ್ಲ. ತಲೆ ಹೊಡಂಗಿಲ್ಲ ಅಣ್ಣ. ಇಲ್ಲ ಹೆಂಗಾಗ್ತದಂದ್ರೆ ಪ್ರೆಷರ್ ಬಾಳ ಆಗ್ತದ. ಮನಿ ಜವಾಬ್ದಾರಿ ಬಿದ್ದಿರ್ತದ ಅಷ್ಟೊತ್ತಿಗೆ. ಜವಾಬ್ದಾರಿ ಪೇರೆಂಟ್ಸ್ ಏನಂದಿಲ್ಲ ಅಂದ್ರೂ ಹಾ, ನಮ್ಗ್ ಜವಾಬ್ದಾರಿ ಇರ್ತದ. ಇರ್ತದಣ್ಣ. ಅವಾಗ ನಮ್ಗೆ ಏನು ಕಾಣಲ್ಲ. ಔಟ್ ಹೋಗ್ತೀವಲ್ಲ ಬೈಕ್ ತಗೊಂಡ್, ಅವಾಗ ಏನಿರಲ್ಲ, ಜಸ್ಟ್ ನಾನು ನೋಡ್ಕೊಂಡ್ರೆ ಸಾಕಾಗಿದೆ ಅನ್ಸ್ತದ. ಅನಿಸ್ತದ. ಹ್ಮ್ ಅದು ಅಷ್ಟೊತ್ತಿಗೆ ಒಂದು ಐಡಿಯಾ ಮಾಡ್ಕೊಂಡು ಇಡೋದು ಬೆಟರ್. better. ಎಕ್ಸಾಮ್ಸ್ ಕಂಪ್ಲೀಟ್ ಮಾಡ್ಬೇಕು, ಸ್ಟಡೀಸ್ ಮಾಡ್ತಿರ್ಬೇಕು, ಅದೇ ಜವಾಬ್ದಾರಿ ನೋಡ್ಕೋಬೇಕು, ಎಲ್ಲ ಒಂದು ಬ್ಯಾಲೆನ್ಸ್ ಆಪ್ಷನ್ ನೋಡ್ಕೋಬೇಕು. ಎಲ್ಲ ಬ್ಯಾಲೆನ್ಸ್ ಮಾಡ್ಬೇಕು. ಇಲ್ಲ ಆ ಟೈಮಿಗೆ ಆಗಿಲ್ಲ, ಬಂದೇ ಬರ್ತದ, ಅದ್ರಾಗ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಅದು ಒಂದು point.